ಈ ಸಾದಾಪೆಂಡಿ ಗ್ರಾಮದ ಮಹಿಳೆಯರು ನಮಗೂ ಕೂಡ ಮೆಕ್ಕೆಜೋಳದ ರೊಟ್ಟಿಯನ್ನು ಮಾಡೋದನ್ನು ಕಲಿಸ್ಕೊಡ್ತೀನಿ ಅಂತ ಹೇಳಿದರು. ಹಾಗೆ ಕಲಿಸ್ಕೊಡ್ತಾ ಇದ್ದಾರೆ. ಬನ್ನಿ ನೀವು ಕೂಡ ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡಿ ಕಲ್ತ್ಕೊಳ್ಳಿ. ಜೋಳದ ರೊಟ್ಟಿ ಮಾಡಲಿಕ್ಕೆ ಬಿಸಿ ನೀರಿನಿಂದ ಈ ರೀತಿ ಹಿಟ್ಟನ್ನ ಮೊದಲು ಕಲಿಸ್ಕೊಳ್ಬೇಕು. ಆಮೇಲೆ ರೌಂಡ್ ಮಾಡ್ಕೊಳ್ಬೇಕು. ಫಸ್ಟಿಗೆ ನೋಡಿ, ನಾನು ಕೂಡ ಪಂಜಾಬಿ ಇಡ್ತಾ ಇದ್ದೀನಿ. ಈ ರೀತಿ ರೌಂಡ್ ಮಾಡಿ ಅವ್ರು ಮಾಡ್ಕೊಟ್ಟಿದ್ದಾರೆ, ನಂಗೆ ಬರೋದಿಲ್ಲ ಅಂತ ಅನಿಸಿ ಕೈಗೆ ನೀರನ್ನು ಹಚ್ಕೊಂಡು ಈ ಥರ ಮಾಡಬೇಕು. ಟೂ ಮಚ್ ना, लेकिन टू ज्यादा हो गया ना पानी, जैसे फिंगर के साथ क्लैपिंग नहीं करते, ठीक है, लेकिन पानी ज्यादा ना दे. कोई नहीं करो ना करो. ओके, ಕ್ಲಾಪ್ ಮಾಡಂತ ಹೇಳಿದ್ರು. ನೋಡಿ, ಸುಂದರವಾದ ಪಂಜಾಬಿ ರೊಟ್ಟಿ ಮಾಡಿದೆ. ಥ್ಯಾಂಕ್ ಯು ಫಾರ್ ಟೀಚಿಂಗ್ ಮೀ. ವೆಲ್ಕಮ್. ದೇ ಆರ್ ರಿಯಲಿ ನೈಸ್. ಐ ಲೈಕ್ ಇಟ್. ಶಿ ವಾಂಟ್ ಟು ಟೀಚ್ ಒನ್ ಮೋರ್. ಓಕೆ, ಈ ತರ ಬರೀ ನಾವು ಬಿಜಾಪುರಿ, ನಮ್ಮಲ್ಲಿ ಬಿಜಾಪುರದವರು ಕೈಯಲ್ಲೇ ತರ್ತಾರಲ್ವಾ, ಅದೇ ತರ ಇವ್ರು ಸಹ ಮಾಡೋದು. ನಾನು ಎಷ್ಟೊಂದು ಕ್ಲೋಸ್ ಆಗಿದ್ದಾರೆ ಅಂದ್ರೆ ಚೆನ್ನಾಗಿ ಕಲಿಸ್ತಾರೆ. थैंक यू सो मच. पंजाबी में शुक्रिया को क्या बोलते हैं? धन्यवाद. धन्यवाद जी, आप सबको धन्यवाद. और बहुत अच्छे लगा. ನೋಡಿ ಫ್ರೆಂಡ್ಸ್, ತುಂಬಾ ಸಖತ್ತಾಗಿರುತ್ತೆ. ಆಹಾ, ಪಂಜಾಬಿ ಸ್ಟೈಲ್ ಜೋಳದ ರೊಟ್ಟಿ. ನಮ್ಮ ಕಡೆ ಮಸೂಪ್ ಮಾಡಿರ್ತಾರಲ್ವ, ಆ ಥರ ಮಸೂಪ್ ಮತ್ತು ರೊಟ್ಟಿ ಜೊತೆಗೆ ಒಂದು ಪೀಸ್ ಬೆಲ್ಲ. ಆಹಾ, ಸಖತ್ತಾಗಿದೆ. ಇದು ಯಾವುದು ಕೆಮಿಕಲ್ ಅಲ್ಲ, ಎಲ್ಲ ಆರ್ಗ್ಯಾನಿಕ್. ನೀವು ಕೂಡ ಒಮ್ಮೆ ಪಂಜಾಬಿಗೆ ಬಂದು ಎಕ್ಸ್ಪ್ಲೋರ್ ಮಾಡಿ. ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.